ಕೆಲಸಗಳನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಎಂದು ನಮ್ಮ ಹಿರಿಯರು ಹೇಳಿದರು. ಈಗ ನಾವು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ದೇವರ ಪೂಜಾ ಸಾಮಗ್ರಿಗಳನ್ನು ತೊಳೆಯುತ್ತಿದ್ದೇವೆ. ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿದ ನಂತರ ದೇವರ ಫೋಟೋಗಳನ್ನು ಇಡುವ ಜಾಗವನ್ನು ಒರೆಸಿದೆವು. ಈಗ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಅದರ ಜಾಗದಲ್ಲಿ ಇಟ್ಟರು. ಮತ್ತೆ ಸುಂದರವಾದ ಹೂಗಳನ್ನು ಕೊಯ್ದು ದೇವರಿಗೆ ಸಮರ್ಪಣೆ ಮಾಡಿದೆವು. ನೋಡಿ, ಪುಷ್ಪಗಳನ್ನು ಇಟ್ಟು ಎಷ್ಟು ಚಂದ ಕಾಣುತ್ತಿದೆ. ವಾವ್, ಸೂಪರ್! ಎಷ್ಟು ಚಂದ ಕಾಣುತ್ತಿದೆ. ಈಗ ದೀಪ ಬೆಳಗಿಸಿ ವಿಷುವಿನ ದಿನವನ್ನು ಆಚರಿಸೋಣ. ನಿಮಗೂ ಕೂಡ ವಿಷುವಿನ ಬಗ್ಗೆ ಹೆಚ್ಚು ಮಾಹಿತಿ ಕೊಡಬೇಕೆಂದು ನಮ್ಮದಿದು ಒಂದು ಸಣ್ಣ ಪ್ರಯತ್ನ. ಇದಕ್ಕೆ ನಿಮ್ಮ ಸಹಕಾರವು ಬಹು ಹೆಚ್ಚು. ನೋಡಿ, ದೀಪ ಹಚ್ಚಾಯಿತು, ಹೂಗಳನ್ನ ಅಲಂಕಾರವಾಗಿ ಇಟ್ಟಾಯಿತು. ಎಷ್ಟು ಚಂದ ಕಾಣುತ್ತಿದೆ. ಬಾಯ್. ಸಬ್ಸ್ಕ್ರೈಬ್, ಲೈಕ್. ನೋಡಿ ಗಾಯ್ಸ್, ಇದು ಚಿತ್ರಂಗಿ ಹೂ. ಚಂದದಲ್ಲ? ನೋಡಿ ಗಾಯ್ಸ್, ಈಗ ನಾವು ದೊಡ್ಡ ಪರಿಸರದ ಮಧ್ಯೆ ಇದ್ದೇವೆ. ಇಲ್ಲಿ ಗಿಡ, ಮರ, ಬಳ್ಳಿ ಎಲ್ಲ ಉಂಟು. ನೋಡಿ, ಇದು ಕಾಡು ಗುಲಾಬಿ ಕೇಪಲ ಹೂ. ಚಂದದಲ್ಲ? ದೊಡ್ಡ ಕಾನನದ ಮಧ್ಯೆ ನಮ್ಮ ಹಿರಿಯರ ಸ್ಮಾರಕಗಳು ಇವೆ. ವಿಷುವಿನ ದಿನದಂದು ಇಲ್ಲಿಗೆ ಭೇಟಿ ಕೊಟ್ಟು ಕೈ ಮುಗಿದು ಅವರ ಆಶೀರ್ವಾದ ಪಡೆಯುವುದು ಕ್ರಮ. ಈಗ ನಾವು ಹಿರಿಯರ ಸ್ಮಾರಕಗಳನ್ನು ನೋಡಲಿಕ್ಕೆ ಹೋಗುವ. ಇಲ್ಲಿ ಕೈ ಮುಗಿಯುವುದು ನಮ್ಮ ವಿಷುವಿನ ಕ್ರಮ. ಕಾಡು ಎಷ್ಟು ಸುಂದರವಾಗಿದೆ.